ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾಯಕಿಯೇ ಮುತ್ತಿನ ತೇರ ದೇವತೆ. ತಳ್ರಿ ತಳ್ಳಿ ಚಂದು. ಏನೋ ಇಷ್ಟು ಚೆನ್ನಾಗಿರೋ ಹೊಟ್ಟೆ ಏನು ಮಾಡೋಕ್ಕಲ್ಲ, ಪಾಪ ಎಲ್ಲಿ ಮಾಡ್ಬೇಕು ಕಷ್ಟದಲ್ಲಿ ಡ್ರಾಪ್ ಮಾಡಕ್ಕೆ ಬರೋಲ್ಲ. ಗೈಸ್ ಹೋಗಿ ನನ್ಗೇನು ಮಾತಾಡ್ಬೇಕಂತಾನೆ ಮರ್ತೋಯ್ತು. ಅರ್ಥವೇ ಆಗ್ತಿಲ್ವೇ ಈ ಕೇಸು. ಚಂದು ಲೆಕ್ಕಿ ಅಲ್ಲಿ ಏನೋ ಒಂದು ಸ್ಪೆಷಲ್ ಐತಲ್ಲ, ಹೇಳು. ಅಂದರೆ ಗೊಂಬೆಗಳಲ್ಲಿ ಸೀರೆ ಉಟ್ಕೊಂಡಿರೋ ಗೊಂಬೆನಾ? ಫುಲ್ ಎಲ್ಲ. ಹಾಂ, ಏನು ಯಾವ ಥರ ಸ್ಪೆಷಲ್ಲು? ಯಾವ ಥರ ಅಂತ ನೀನೇ ಕಂಡುಹಿಡಿಬೇಕು. ಅಲ್ಲಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಒಬ್ಬನೇ ಹುಡ್ಗವನೇ. ಬರೀ ಇಂಥದನ್ನೇ ಹೇಳು. ನಾನು ಏನು ಹೇಳ್ತಾ ಇದ್ದೀನಿ, ಅದು ಫುಲ್ ಓಲ್ಡ್ ಥೀಮ್ ನೋಡು. ವೈಟ್, ಆರೆಂಜು, ಗ್ರೀನು. ಹಾಂ, ಏನು ನೆನಪಾಗುತ್ತೆ ಕಲರ್ ನೋಡಿದ್ರೆ? ಓಹೋ, ಇಂಡಿಪೆಂಡೆನ್ಸ್ ಡೇಗೆ ಅಂತಲ್ಲ, ನಾರ್ಮಲ್ ಆಗಿ ಯಾವಾಗಲೂ ಹಾಕಿರ್ತಾರೆ ಫ್ಲ್ಯಾಗ್ ಕಲರ್. ಇಂಡಿಪೆಂಡೆನ್ಸ್ ಡೇಗೆ ಕಲರ್ ತಗೊಂಡೋಗಿ 3 ಕಲರ್ದು ಅಂತ. ಕೈಸಾಗ್ಲಿಂದ ಓಡಾಡಿ ಒಂದು ಲೋಟ ತೊಗೊಂಡಿದ್ದೀನಿ, ಮಜ್ಜಿಗೆ ಕುಡಿಯೋಕ್ಕೆ ಹೊಡೆದಾಕೊಬಿಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಗ್ಲಾಸ್ ತೊಗೊಂಡೆ. ನೋಡಿ, ಈ ಥರ ಬಾಟಲ್ ಬೇಕು, ಬಟ್ ತಗೊಂತಿಲ್ಲ. ಏನು ನೋಡ್ತಿದ್ದೀರಾ? ಚೆನ್ನಾಗಿದೆ. ಕ್ಯೂಟ್ ಆಗವೆ ರಾಖಿ ಎಲ್ಲ. ಇದೆಲ್ಲ ಸುಮ್ಮನೆ ಅಲ್ವಾ ಇದು? ನಿನಗೆ ಕಟ್ತೀನಿ ಅಷ್ಟೇ. 20 ರೂಪಾಯಿ ರಾಖಿ ತಗೊಂಡ್ರೆ 20 ರೂಪಾಯಿ ರಾಖಿ ತಗೋ ಅಂತಂತೆ. ಎಷ್ಟು ಗಲೀಜು ಬುದ್ಧಿ ಹೇಳ್ಕೊಡ್ತೀಯ ಚಂದು. ಗೈಸ್ ನೋಡಿ ಗೈಸ್ ಬಾಟ್ಲದು ಕತ್ತು ಮಡ್ಚ್ಕೊಬಿಡುತ್ತೆ. ಹೀಗೆ ತೆಗಿ. ಏನೋ ಒಂದು ಅಂದ್ಕೊಂಡು ಹೋದ್ವಿ, ಹೋಗಿದ್ದ ಕೆಲಸ ಆಗಿಲ್ಲ. ಸೊ ಅದಕ್ಕೆ ಇಲ್ಲಿ ಚಂದು ಪಾಟಿ ಕೊಡಿಸ್ತಾ ತಿನ್ನಕ್ಕೆ ಬಂದ್ವಿ. ಗೈಸ್ ಇವರಿದ್ರು ಈಗ ಚಂದುದು ಬಿರಿಯಾನಿ, ಲೇಖನ ಅವ್ರದ್ದು ಬಿರಿಯಾನಿ ಬಂದಿದೆ. ಇಂಥ ಇದ್ದಾರೆ. ನಮಗೀಗ ಬಂದಿರೋದು ಒಂದು ಚಿಕನ್ ಫ್ರೈಡ್ ರೈಸ್ ಮತ್ತು ಇನ್ನೊಂದು ಬರಬೇಕು ಚಿಕನ್ ಲಾಲಿಪಾಪ್. ಫೈನಲಿ ಎಲ್ಲರದ್ದು ಬಂತು. ನಂದು ಚಿಕನ್ ಫ್ರೈಡ್ ರೈಸ್, ಚಿಕನ್ ಲಾಲಿಪಾಪ್, ಬಿರಿಯಾನಿ. ಈ ಫುಲ್ ಬ್ಯಾಟಿ ಟೇಸ್ಟ್ ನೋಡೋಣ. ಇದೆ, ಒಂದು ನಿಮಿಷ ಹಿಡ್ಕೋ ಚಂದ. ಒಂದು ನಿಮಿಷ ಇದೆ. ಗೈಸ್ ಗೊತ್ತಿಲ್ಲ ಗೈಸ್, ಮಟನ್ ಸಾಂಬಾರು ಕೊಟ್ಬಿಟ್ಟವ್ರೆ. ನಾನು ತಿನ್ನಲ್ಲ. ಇವ್ಳು ಹೇಳಿದಂದರೆ ಬಿಟ್ಕೊಂಡ್ಬಿಡ್ತಿದ್ದೆ. ಗೈಸ್ ಆಯಿತು ಗೈಸ್. ನಂದು ಹೆಂಗೆ ಕಿತ್ಕೊಂಡು ಕೂತವ್ರು ನೋಡಿ ಇವರಿಬ್ಬರು. ಇದನ್ನು ತೋರಿಸ್ತಾ ಇದ್ದೆ, ತಟ್ಟೆ ತೋರಿಸ್ತಾ ಇದ್ದೀನಿ. ತಿನ್ನು ತಟ್ಟೆ ನೋಡ್ರಿ ಗೈಸ್, ಏನು ಗತಿ ಮಾಡ್ಕೊಂಡವಳೆ. ನನ್ನ ನೋಡಿ ಎಷ್ಟು ನೀಟಾಗಿದೆ. ಚಿಕನ್ ತಿನ್ನೋಕ್ಕಾಗಿಲ್ಲ ನನಗೆ. ತಟ್ಟೆ ಕ್ಲೀನ್ ಗೋಯ್ಸ್. ಐಸ್ ಕ್ರೀಮ್ ತಿನ್ನಿಸ್ತಿದ್ದಾಳೆ. ಇನ್ನೊಂದ್ಸಲ ಕೊಡೆ. ಚೆನ್ನಾಗಿದೆ. ಮುಚ್ಕೊಂಡಿದೆ. ಬರ್ರಿ ಇದು ಮಾಡ್ತಾಳೆ ಗೈಸ್. ಇವಾಗ ತಿನ್ಕೊಂಬಂದ್ಬಿಟ್ಟು ಇವಳಿಗೆ ತಲೆಗೆ ಎಣ್ಣೆ ಹಚ್ಚುತ್ತೋ ಇದ್ದೀನಿ. ನೋಡಿ 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 ಇಷ್ಟು ಬೋಡಿ ಉಳಿಲಿ. ಬೋಡಿ ರಾಣಿ.
ಅಯ್ಯೋ ಅದನ್ನ ಬೇರೆ ಝೂಮ್ ಆಗ್ತದೆ. ಅಲ್ಲಲ್ಲ ಇಲ್ಲೆಲ್ಲ ಹೇರ್ ಬರ್ಸ್ಕೋಬೇಕಂತ ಟ್ರೈ ಮಾಡ್ತಾವಳೆ. ಆಗದೆ ಇಲ್ಲದನ್ನ ಮಾಡೋದೇ ಲೇಖನ. ಆಗದೆ ಇಲ್ಲದನ್ನ ಮಾಡೋದೇ ಲೇಖನ. ಯಾವುದು ಆಗುತ್ತೆ ಅದನ್ನ ಅವಳು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಹೇಳ್ಬೇಕಾಗುತ್ತಲ್ಲ ಮಾಡಿದ್ದೀನಿ ಅಂತ. ಮಾಡದೇ ಇರೋದನ್ನ ರೀಸನ್ ಕೊಡ್ತಾಳೆ. ಆಮೇಲೆ ಇವಾಗ ತಲೆಗೆ ಇವಳಿಗೆ ಎಣ್ಣೆ ಹಚ್ಕೊಡುವ. ಲೆಕ್ಕೆ ಸಾರಿ ಹೇಳಿ ತೆಗಿತೀನಿ. ಸಾರಿ ಅನ್ನು ಸಾರಿ ಚಿನ್ನು ಅನ್ನು. ಹೋಗೆ ನಿನ್ ಮುಸುಡಿನ ಬ್ಲಾಗ್ ಬೇರೆ ಹಾಕ್ತಾರೆ ಬ್ಲಾಗಿಗೆ. ಬಾ ನಾಚಿಕೆ. ಫೋನ್ ತಗೊಂಡೋಗಿಲ್ಲ ಹಂಗೆ ಇದು ಮಾಡ್ಬಿಡೋಣ ಅಂತ ಹಾಕ್ದೆ ಗೈಸ್. ನೋಡ್ರೆ ಫೋನ್ ತಗೊಂಡೋಗ್ಬಿಟ್ಟವಳೆ. ಏನೇ ಬಂದಿರಲ್ಲೇಕರ ನಿನಗೆ ಹುಚ್ಚಮೂದೇವಿ. ಅಲ್ಲ ಅವಳು ಏನು ಒಬ್ರು ಸಮಸ್ಯೆ ಅಂದ್ರೆ ನಿನಗೆ ನಗನ. ಸುಮ್ಮನೆ ಕುತ್ಕೋ. ಯಾರೇನು ವಿಂಡೋ ಎಲ್ಲ ಓಪನ್ ಮಾಡಿದ್ದು? ಸೊಳ್ಳೆ ಎಲ್ಲ ಬರುತ್ತೆ ಗೈಸ್. ಓಪನ್ ಮಾಡಿ ಇಟ್ಟವ್ರೆ. ನೆಲ ಒಂದ್ ನಿಮಿಷ. ನೆಲ ಒರೆಸೋದಕ್ಕೂ ನನ್ನ ವಿಂಡೋ ಓಪನ್ ಮಾಡೋದಕ್ಕೂ ಏನಮ್ಮ ಸಂಬಂಧ? ನೀನ್ ಬಾಯಿ ಮುಚ್ಕೊಂಡು ಹೋಗು ಗೈಸ್. ನಂದೊಂದು ಸ್ವಲ್ಪ ಅಯ್ಯಯ್ಯೋ ಲೇಕಿ ನಾನಾ ಮಾಡಿರೋದು. ಇನ್ಯಾರು ನಿನ್ಗೆ ಅಷ್ಟು ಕಡಿಮೆ ಮಾಡದ್ನಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಿತ್ತಲ್ಲ ಲೇಕಿ. ಗೈಸ್ ನಾನು ಏನು ತಂದೆ ಗೊತ್ತಾ? ಡಿಮಾರ್ಟ್ಗೆ ಹೋಗ್ಬಿಟ್ಟು ಅಯ್ಯೋ ಅಲ್ಲಿ ಬಿದ್ದೋಗ್ಬಿಟ್ಟೈತಿ, ಈಗ ಎತ್ಕೋಬೇಕು. ನೋಡಿ ಇಷ್ಟು ಪಿನ್, ಇಷ್ಟು ಪಿನ್ ತಗೊಂಬಂದಿದ್ದೀನಿ. ಗೈಸ್ ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳ ನಂತರ ಅಪರೂಪಕ್ಕೆ ಬಿಸಿ ನೀರನ್ನು ಕಾಯಿಸ್ಕೊಂಡು ಅದ್ರ ಜೊತೆಗೆ ನನ್ನ ಫೇವ್ರೇಟ್ ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಇದಾಗ್ಬಿಟ್ಟೈತೆ ಬೆಡ್ಶೀಟು. ಆಹಾ, ಮಾರ್ನಿಂಗು ನಿಂಬೆಹಣ್ಣು ನೀರು ಕುಡಿಯೋದು ಮಸ್ತ್. ಎಷ್ಟು ತಿಂಗಳಾಗ್ಬಿಟ್ಟಿತ್ತು. ಈಗ ಕುಡಿದು ಬಿಡ್ಬೇಕು ಗೈಸ್. ಸುಟ್ಟೋಗ್ತೈತೆ. ಗೈಸ್ ಇವಾಗ ಕ್ಲಾಸ್ ಮುಗಿಸ್ಕೊಂಡ್ಬಂದೆ. ಮಧ್ಯೆ ಬ್ರೇಕ್ 1 ಅವರ್ ಇತ್ತು. 1 ಅವರಿಗೆ ಬಂದು ಮತ್ತೆ ಹೋಗೋದು ಯಾರು ಅಂತ ಅಂದ್ಬಿಟ್ಟು ಬರಲಿಲ್ಲ. ಆಮೇಲೆ ಅವಾಗ ಬಂದು ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದೆ. ಲೀಕ್ ಇವಾಗ ಫ್ರೆಶ್ ಅಪ್ ಆಗ್ತಿದ್ದಾಳೆ. ಎಲ್ಲ ಮುಗಿಸ್ಕೊಂಡು ನಾವಿವಾಗ ಊಟ ಎಲ್ಲ ಮಾಡಿಕೊಂಡು ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಗೈಸ್. ಬಿಕಾಸ್ ನಿನ್ನೆ ಚಿಕ್ಕಪೇಟೆಲಿ ಹೋದ್ವಿ. ಯಪ್ಪ ದೇವ್ರೆ, ಬರೀ ಬಟ್ಟೆ ಏನೂ ತೊಗೊಳಕ್ಕಾಗಿಲ್ಲ. ಅದಕ್ಕೇ 2 ಗಂಟೆಗೆ ಇಲ್ಲೇನೋ ಕರೆಕ್ಟಾಗಿ 2 ಗಂಟೆಗೆ ಬಿಟ್ಟು ಅಲ್ಲಿ ಹೋಗೋದಕ್ಕೆ ಒಂದು ½ ಅವರ್ ಅಂತ ಅಂದ್ಕೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ 5 ಏನೋ ಆಗಿತ್ತು. 5 ಅಥವಾ 6 ಆಗಿತ್ತು, ಗೊತ್ತಿಲ್ಲ ಗೈಸ್. 6 ಆಗಿತ್ತಂತ ಅನಿಸುತ್ತೆ. ಅಲ್ಲಿಂದ ಬಂದು ಅಲ್ಲಿ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದಕ್ಕೆ ಲೇಟ್ ಆಯಿತು ಆಯಿತಾ. ಸೊ ಅಲ್ಲಿ ಏನೂ ಆಕ್ಸಸರೀಸ್ ಏನೂ ತೊಗೊಳಕ್ಕಾಗಿಲ್ಲ. ನಾನು ಮಲ್ಲೇಶ್ವರಮಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಹೋದಾಗ ನೋಡಿದ್ದೆ, ತುಂಬ ಚೆನ್ನಾಗಿದೆ ಅಲ್ಲಿ ಆಕ್ಸಸರೀಸ್ ಎಲ್ಲ, ತುಂಬ ವರ್ತ್ ಅಂತ ಅನ್ನಿಸ್ತು. ಬಟ್ಟೆ ಬಗ್ಗೆ ಗೊತ್ತಿಲ್ಲ, ಇದು ಜುವೆಲ್ಸ್ ಏನಾದರೂ ತೊಗೊಳೋದಕ್ಕೆ ಒಳ್ಳೆ ಚೆನ್ನಾಗಿರೋ ಪ್ಲೇಸ್ ಅಂತ ಅನ್ನಿಸ್ತು. ಸೊ ಹೆಂಗಿದ್ರು ಹಬ್ಬ ಬರ್ತಿದೆಯಲ್ಲ, ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವಾಗ ಪ್ಲ್ಯಾನ್ ಇದೆ, ಎಲ್ಲ ಊಟ ಮಾಡ್ಕೊಂಡು ಓಡಬೇಕು. ನಾನು ಬೆಳಗ್ಗೆ ತೊಗೊಂಬಂದಿದ್ದೆ, ಅದನ್ನೇ ಇಲ್ಲಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಿಪ್ಸ್ ಎತ್ಕೊಂಡ್ಬಂದಿದ್ದೀನಿ, ಪಾಪ್ಕಾರ್ನ್ ಚಿಪ್ಸು ಬಾಕ್ಸಲ್ಲಿದೆ ಇಲ್ಲಿ. ಅಯ್ಯಯ್ಯೋ, ನಾನು ಬಾಕ್ಸ್ ತೆಗೆಯೋದೇ ಒಂದು ಸಾಹಸ. ನನಗೆ ಅನ್ನ ಸಾಂಬಾರು ಬೇಡ ಅನ್ನಿಸ್ತು ಗೈಸ್. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿ ಪಲಾವ್ ತಂದಿಟ್ಕೊಂಡ್ಬಿಟ್ಟಿದ್ದೆ. ಇದು ಬಿಸಿಲಿ ಚೆನ್ನಾಗಿರಲ್ಲ ಆಯಿತಾ. ಆಮೇಲೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಪಲಾವ್ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಪಲಾವ್ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿ ತಂದಿಟ್ಕೊಂಡಿದ್ದೀನಿ. ಮೋನಿಶಾ ಇವಾಗ ಪ್ಲೇಟ್ ತೊಗೊಂಡೋಗಿದ್ದಾಳೆ. ಅವಳು ಅನ್ನ ಸಾಂಬಾರು ಬೆಳಗ್ಗೆ ತಿನ್ನಲಿಲ್ಲ ಅಷ್ಟೊಂದು. ಬಿಸಿ ಅನ್ನ ಸಾಂಬಾರು ತಿನ್ನೋದಕ್ಕೆ ಅಷ್ಟೇ ತಿನ್ನಬೇಕು. ಇನ್ನೊಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ತಿನ್ನುವೆ. ಈಗ ಹೊಟ್ಟೆ ಹಶ್ವಾಗ್ತಿದೆ, ಬಟ್ ಆದರೆ ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅದಾದಮೇಲೆ ಬಂದು ಓದೋದೈತೆ ಗೈಸ್, ಓದ್ಕೊಬೇಕು. ಆಮೇಲೆ ನೋಟ್ಸ್ ಸ್ವಲ್ಪ ಇನ್ಕಂಪ್ಲೀಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ತುಂಬ ಕೆಲಸ, ಯಾಕೋ ಗೊತ್ತಿಲ್ಲ. ಒಂದು ವಾರದಿಂದ ಅದು ಓದಬೇಕಂತ ಕುತ್ಕೊಂಡ್ರೂ ಓದೋಕ್ಕೆ ಆಗ್ತಿಲ್ಲ ನನಗೆ. ಫುಲ್ಲು ನಿದ್ದೆ. ಓದೋಣ ಅಂತ ಕುತ್ಕೋತೀನಿ, ಮಲ್ಕೊಬಿಡ್ತೀನಿ, ಹೀಗೆ ಆಗ್ತಿದೆ. ಇವಾಗ
ಕೆಳಗಡೆ ಹೋಗ್ತಾ ಇದೀವಿ. ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ. ಮೊನ್ನೆ ತಿಂದಿದ್ನಲ್ಲ ಅದು ತಿನ್ಬೇಕು ಅನಿಸ್ತಾ ಇದೆ. ಯಾವುದೇ ನಾನು ತಿಂದಿದ್ದು ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ. ಅದಕ್ಕೆ ತೊಗೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಾತಾಡ್ತಾಳೆ ನೋಡಿ. ಹೇಳು ಮನೆ. ನೀನು ಐಸ್ ಕ್ರೀಮ್ ತಿನ್ನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ನಂಬಕ್ಕೆ ಆಗ್ತದೆ. ಯಾಕೆ ಯಾಕೆ ಒಂಥರ ಏನೋ ಬದಲಾವಣೆ ಇಲ್ಲ. ಅಯ್ಯಯ್ಯೋ ಯಪ್ಪ ಹೆಂಗೆ ಹೇಳೋಟಾಗ್ಬಿಟ್ಟೆ. ಬದಲಾವಣೆ ಅಂತೆ ಇಲ್ಲ ಗೈಸ್. ನೆನ್ನೆನೂ ತಿನ್ಬೇಕನ್ನಿಸ್ತು. ಮೊನ್ನೆ ತಿನ್ಕೊಂಬಂದ, ನೆನ್ನೆ ತಿನ್ಬೇಕನ್ನಿಸ್ತು. ಅಲ್ಲಿ ಹೋಗಿದ್ವಲ್ಲ ತಿನ್ನೋಕ್ಕಾಗಿಲ್ಲ. ಆಮೇಲೆ ಮಧ್ಯಾಹ್ನ ಅಲ್ಲಿಂದ ಏನು ಕ್ಲಾಸ್ ಕೇಳ್ಕೊಂಬಂದ್ವಲ್ಲ ಅಲ್ಲಿ ತಿನ್ಬೇಕನ್ನಿಸ್ತು. ಆಮೇಲೆ ತಿನ್ನೋಕ್ಕಾಗಲಿಲ್ಲ. ಇನ್ನು ಇವತ್ತು ಬಂದು ಮಲ್ಕೊಂಡು ಎದ್ದೆ. ಆಮೇಲೆ ಐಸ್ ಕ್ರೀಮ್ ಅಂತಲ್ಲ ಏನಾದರೂ ತಣ್ಣಗಿರೋ ತಿನ್ಬೇಕನ್ನಿಸ್ತಿದೆ ಹಂಗೆ. ಸೊ ಅದಕ್ಕೆ ತಗೊಂಡ್ಬಂದಿದ್ದೀನಿ. ಹಿಡ್ಕೊ. ಅಷ್ಟೇ ಪ್ಯಾಕೇಜ್ ಮಾಡಿ ಚೆನ್ನಾಯ್ತಾ? ಇಲ್ಲೇ ಡ್ರೈ ಫ್ರೂಟ್ಸೇ ಕಾಣಿಸ್ತಿಲ್ಲ. ಅಷ್ಟೊಂದಿತ್ತು ಡ್ರೈ ಫ್ರೂಟ್ಸು. ಸಿಕ್ತು, ಚೆನ್ನಾಗಿದೆ ಗೈಸ್. ಇವಾಗ ಟೈಮ್ ಬಂದು 10:45 ಏನೋ ಆಗಿರಬೇಕು. ಇವಾಗ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಓಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಹೋಗಿರಲಿಲ್ಲ. ಬೆಳಗ್ಗೆಯಿಂದ ಮಲ್ಕೊಬಿಟ್ಟಿದ್ದೆ. ಬಿಕಾಸ್ ನನ್ನ ಪ್ರಾಬ್ಲಮ್ ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸ್ಟಮಕ್ ಪೇನಾಗಿ ಮಲ್ಕೊಬಿಟ್ಟಿದ್ದೆ, ಹೋಗಿರಲಿಲ್ಲ. ಇವಳು ಅಕ್ಕ ಮಾತ್ರ ಹೋಗಿದ್ಲು. ಬೆಳಗ್ಗೆ ಎಲ್ಲ ರೆಡಿ ಆಗಿಲ್ಲ, ಇವಾಗ ರೆಡಿ ಆಗ್ತಾಳೆ ನೋಡಿ. ಹಂಗೆ ಹೋಗ್ತಾಳೆ ಮುಖ ತೊಳ್ಕೊಂಡು ಹಿಂಗೊಂದು ಜಡೆ ಕ್ಲಿಪ್ ಹಾಕೊಂಡು ಹೋಗ್ತಾ ಇರೋದಷ್ಟು. ನಂಗೆ ಎಲ್ಲ ಟೈಮು ರೆಡಿ ಆಗಬೇಕು ಅನ್ಸಲ್ಲ. ನೀನು ಬಿಡು ಹೋಗು. ಅಲ್ಲಿ ಬಿಟ್ಬಿಟ್ರೆ ಇವಾಗ ನೆಕ್ಸ್ಟ್ ಹೆಂಗೆ ಓದ್ಬಿಡ್ತಾಳೆ ಅಂತಂದರೆ ಕನ್ನಡ ಟೆಕ್ಸ್ಟ್ ಬುಕ್ನ ಮುಂದೆ ಇಟ್ಕೊಂಡ್ಬಿಡ್ತಾಳೆ. ಅದಕ್ಕೆ ಇವಾಗ ಹೋಗಿ ಅಟೆಂಡ್ ಮಾಡ್ಕೊಂಬರ್ಬೇಕು. ಬಂದು ಬಟ್ಟೆ ತೊಳಿಬೇಕು. 2 ವಾರ ಆಯ್ತೇನೋ ನಾನು ಬಟ್ಟೆ ತೊಳೆಯೋಕ್ಕೆ ಹೋಗಿ ತೊಳೆದೇ ಇಲ್ಲ. ಎಲ್ಲ ಕ್ಲಿಪ್ಪೆಲ್ಲ ಕದ್ದಿ ಹೊಟ್ಟೋಗ್ಬಿಟ್ಟವ್ರೆ ಗೈಸ್. ಕತ್ಕೊಂಡೆಲ್ಲ ಒಂದು ಕ್ಲಿಪ್ ಇಲ್ಲ. ಅದಕ್ಕೆ ಬಟ್ಟೆ ತೊಳೆಯೋಕ್ಕೆ ಬೇಜಾರತ್ತ. ಇವಾಗ ಬಂದು ಬಟ್ಟೆ ತೊಳಿಬೇಕು ನಾನು. ಬನ್ನಿ ಕ್ಲಾಸ್ ಮುಗಿಸ್ಕೊಂಡು ಬರುವ. ಸಂಜೆ ಹೊತ್ತು ಮಧ್ಯಾಹ್ನ ಹೊತ್ತು ಮ್ಯಾಕ್ಸಿಮಮ್ ನೈಟ್ ಟೈಮ್ ಅಂದ್ರೆ ಒಂದು ಸಂಜೆ ಹಂಗೆ ಹೋಗಿ ಬಟ್ಟೆನ ಆರ ಹಾಕು. ಬೆಳಗ್ಗೆ ಎದ್ದಷ್ಟರಲ್ಲಿ ಬಟ್ಟೆ ಒಂದು ಅರ್ಧಕ್ಕಾದ್ರೂ ಆರಿರುತ್ತೆ. ಮಧ್ಯಾಹ್ನದಷ್ಟಲ್ಲಿ ಪೂರ್ತಿ ಆರುತ್ತೆ. ಬೇಗ ಹೋಗಿ ಎತ್ಕೊಂಡ್ಬಂದ್ಬಿಡ್ಬೋದು. ನೀ ಇಷ್ಟೊತ್ತಿನಲ್ಲಿ ಒಗ್ದಾಕಿ ಆರ ಹಾಕ್ತೀವಿ. ನೈಟ್ ಅಷ್ಟೊಂದು ಅರ್ಧಂಬರ್ಧ ಆರುತ್ತೆ. ಅದನ್ನ ತಳ್ಳ ಹಾಕ್ತಾರೆ, ಎಲ್ಲ ಕ್ಲಿಪ್ಗಳು ಹಾಳಾಗ್ತವೆ, ಯಾರು ಎತ್ಕೊಂಡು ಹೋಗ್ತಾರೆ. ನೈಟ್ ಟೈಮ್ ಅವು ಯಾರು ಹಾಕಿರಲ್ಲ. ಬೆಳಗ್ಗೆ ಅಷ್ಟರಲ್ಲಿ ಅರ್ಧಂಬರ್ಧ ಮ್ಯಾಕ್ಸಿಮಮ್ ಆರ್ಬಿಡುತ್ತೆ. ಅದು ಹೋಗಿ ತೊಗೊಂಡ್ಬಂದ್ಬಿಡ್ಬೋದು. ಇದು ಅವಳು ಮಾಡ್ತಾಳೆ, ಅದಕ್ಕೆ ನನಗೆ ಹೇಳ್ಕೊಡ್ತಾಳೆ. ಹಂಗೆ ಮಾಡೋದು. ಮಧ್ಯರಾತ್ರಿ ಅಂದರೆ 10 ಗಂಟೆ 10:30 11 ಗಂಟೆಗೆ ಹೋಗ್ತಾಳೆ. ಫ್ರೆಶ್ ಅಪ್ ಆಗ್ತೀನಿ, ಸ್ನಾನ ಮಾಡ್ತೀನಿ ಅಂದ್ಕೊಂಡು ಬಟ್ಟೆ ತೊಳೆಯೋಕೆ ಹೋಗ್ತಾಳೆ. ಬೆಳಗ್ಗೆ ಎದ್ದು 7:15ಗೆ 3 ಜನ ಸ್ನಾನ ಮಾಡಿ ರೆಡಿಯಾಗಿ ಹೋಗಕ್ಕೆ ಟೈಮ್ ಸಾಲಲ್ಲ. ನಿನಗೆ ಟೈಮ್ ಇದ್ರೂ ನೀನು ಮಾಡಲ್ಲ. ನಂಗೆ ಅರ್ಜೆಂಟಾಗಿ ರೆಡಿಯಾಗಿ ಆಗಲ್ಲ. ನಾನು ನಿಧಾನಕ್ಕೆ ರೆಡಿ ಆಗಬೇಕು. ಪೇಷನ್ಸ್ ಇರ್ಬೇಕು ನಮಗೆ. ಬನ್ನಿ ಗೈಸ್, ಇವಾಗ ಹೋಗುವ ಟೈಮ್ ಆಗೈತೆ. ರೆಡಿಯಾಗು ಬೇಗ. ಅದು ಎಷ್ಟು ಪೌಡ್ರ್ ಹಾಕಂತೋಳು ಹಾಕೊಂಡು ಇಟ್ಕೊತಾಳೆ. ಆಯಿಲಿ ಫೇಸ್ ಅಮ್ಮ. ಇವತ್ತು ಡಿನ್ನರ್ ಏನಪ್ಪ ಅಂತಂದರೆ ಏನು ಗೊತ್ತಾ ಗೈಸ್, ಇವತ್ತು ನೈಟ್ ಊಟ ಸಖತ್ತಾಗಿರುತ್ತೆ. ಬಿಕಾಸ್ ಶುಕ್ರವಾರ ಅಲ್ವಾ, ಶುಕ್ರವಾರ ಸ್ಪೆಷಲ್ ಇರುತ್ತೆ. ಇವತ್ತು ಮಜ್ಜಿಗೆ, ಫ್ರೈಡ್ ರೈಸ್. ನೀನೇನು ಹಾಕ್ಸ್ಕೊಂಡ್ರೆ ತಾನೇ ಸ್ಪೆಷಲ್ ಅನ್ಸೋಕ್ಕೆ. ನೀನು ಹೊರಗಡೆ ತಿಂದು ಬಂದಲ್ಲ, ಅದೇ ಸ್ಪೆಷಲ್ಲು. ಪಾಯಸ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಖುಷಿ ಏನಂದರೆ ಇಷ್ಟುದ್ದ ಇಟ್ಬಿಟ್ಟಿದೆ ಬೆಡ್ ಮೇಲೆ ಬಟ್ಟೆಗಳೆಲ್ಲ. ಒಂದು ವಾರದಿಂದ ತೊಳೆದೇ ಇರಲಿಲ್ಲ. ಇವತ್ತೆಲ್ಲ ಫುಲ್ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟಿದ್ದೀನಿ. ಏನಾದರೂ ಆಗಲಿ, ಆದರೆ ನೆಮ್ಮದಿ ಅಲ್ವಾ. ಇಲ್ಲಿ ಬೆಡ್ ಮೇಲೆ ಖಾಲಿ ಆದರೆ ನೆಮ್ಮದಿ. ಖುಷಿ ಆಯಿತು. ಪಾಯಸ ಟೇಸ್ಟ್ ಮಾಡುವ. ನಾನು ಯೂಶ್ವಲಿ ನೀನು ಕೇಳಿಸ್ಕೊಂಬನೇಶನ್ ಯೂಶ್ವಲಿ ಸ್ವೀಟ್ ತಿನ್ನಲ್ಲ, ಪಾಯಸ ಎಲ್ಲ. ನಮ್ಮ ಮನೇಲಿ ಹಬ್ಬಕ್ಕೆ ಒಬ್ಬಟ್ಟು ಪಾಯಸ ಮಾಡಿದ್ರು ತಿನ್ನಲ್ಲ. ಬಟ್ ಇಲ್ಲಿ ಫುಲ್ಲು ಶುಗರ್ ಕಡಿಮೆ ಮತ್ತು ಹಾಲು ಹಾಕಿದ್ದಾರೆ. ಸೊ ಹಾಗಾಗಿ ಓಕೆ ನಾನು ತಿಂತೀನಿ. ಇಷ್ಟೊಂದೆಲ್ಲ ತಿನ್ನಲ್ಲ, ಅದು ಸ್ವಲ್ಪ ವೇಸ್ಟ್ ಆಗುತ್ತೆ. ಚೆನ್ನಾಗಿದೆ. ಇವಳು ನನಗೆ ಹೇಳ್ತಾವಳೆ ತಗೊಂಡೋಗಿ ತುಂಬೋಳು ಡಸ್ಟ್ಬಿನ್ಗೆ. ನಾನು ನನ್ನ ಬ್ಲಾಗಲ್ಲಿ ಹೋಗಿ ನೋಡಿ ಯಾರು ಜಾಸ್ತಿ ಊಟ ವೇಸ್ಟ್ ಮಾಡೋದು ಅಂದ್ಬಿಟ್ಟು. ಆಮೇಲೆ ಹೋದ್ಸಲ ಫುಲ್ಲು ಇದಾಗ್ಬಿಟ್ಟಿತ್ತು, ಹುಳಿ ಆಗ್ಬಿಡ್ತು. ಈ ಸತಿ ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿದೆ ತಾನೆ? ಸ್ವಲ್ಪ ಉಪ್ಪು ಅನ್ನಿಸ್ತಾ ಇದೆ. ಚೆನ್ನಾಗಿದೆ.
ನಂಗೆ ಅವಾಗಲೇ ಐಡಿಯಾ ಬಂತು ಹೋಗ್ಬಿಟ್ಟು ಚಿಪ್ಸ್ ಎತ್ಕೊಂಬರೋಣ ಅಂತ. ಆಮೇಲೆ ಅಯ್ಯೋ ಎದ್ದೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇಲ್ಲಿ ಟೆರೆಸ್ಸಿಗೆ ಬಂದಿದ್ವಾ, ಇವತ್ತು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಒಂದು ಸೂಪರಾಗಿರೋ ಸೀನ್ ನೋಡಿದ್ದೀನಿ, ಅದು ನಿಮಗೂ ತೋರಿಸ್ತೀನಿ. ವೆಯ್ಟ್ ಗೈಸ್, ನೋಡಿ ಅಲ್ಲಿ ಬಿಲ್ಡಿಂಗಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಐತೆ ಗೈಸ್. ನಾನು ಆವಾಗಲೇ ಈ ಬಿಲ್ಡಿಂಗಲ್ಲಿ ನೋಡಿದೆ, ಇವಾಗ ಈ ಬಿಲ್ಡಿಂಗಿಗೆ ಶಿಫ್ಟ್ ಆಗಿಬಿಟ್ಟೈತೆ. ನೈಟ್ ಹೊತ್ತು ನೋಡೋದಕ್ಕಂತೂ ಕ್ರೇಜಿ ಲೈಟಿಂಗ್ಸು. ಅಲ್ಲೂ ಅಷ್ಟೇ, ಅಲ್ಲಿ ಜೂಮ್ ಹಾಕ್ತೀನಿ ನೋಡಿ, ಅಲ್ಲಿ ಕೂಡ ಲೇಖನ ಬಾ ಇಲ್ಲಿ, ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ, ಇಲ್ಲಿ ಮಸ್ತ್ ಗೈಸ್. ಅಯ್ಯಯ್ಯೋ 5x ಹಾಕ್ಬಿಟ್ಟೆ. ಇದಂತೂ ಸಕ್ಕತ್ತಾಗಿ ಕಾಣಿಸ್ತಾ ಐತೆ ಅಲ್ವಾ, ಮಸ್ತ್ ಕಾಣಿಸ್ತಾ ಐತೆ ಗೈಸ್. ನೈಟ್ ಹೊತ್ತು ಲೈಟಿಂಗ್ಸ್ ನೋಡೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಇವಳು ಇವಾಗ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡ್ಬೇಕಂತೆ. ಸೊ ಅದಕ್ಕೆ ಇವಾಗ ಅವಳಿಗೆ ಕಾಯೆಲ್ಲ ತುರ್ಕೊಡೋಣ. 2 ತುರಿಬೇಕಾ? ಇದನ್ನ ತುರ್ಕೊಡ್ಬೇಕು. ಏನು ಇಷ್ಟು ಚಿಕ್ಕೋಗೈತೆ? ಅಲ್ಲ ಇದು ಕಾಯಿ ತುರಿಯೋ ಮಣೆ. ಸ್ವೀಟ್ ತಿಂತಾ ಇರ್ಲಿಲ್ವಾ? ಡಯಟಲ್ಲಿದ್ದ? ಗೈಸ್ ಇವಾಗ ಶಾಪಿಂಗ್ ಎಲ್ಲ ಮಾಡ್ಕೊಂಡೆ. ಶಾಪಿಂಗ್ ಅಂದ್ರೆ ಏನಿಲ್ಲ, ನಾನು 2 ಪ್ಯಾಂಟ್ ತೊಗೊಂಡೆ ಮತ್ತು ಈ ಸ್ಲಿಪ್ಪರ್ ತೊಗೊಂಡೆ. ಚೆನ್ನಾಗಿದೆ ಅಂತ ಅನಿಸ್ತು, ಫುಲ್ ಒಂಥರ ಲುಕ್ಕಲ್ಲಿತ್ತು. ಇವಾಗ ಜ್ಯೂಸ್ ಕುಡಿಬೇಕಂತ ಬಂದಿದ್ದೀವಿ. ಇವಳು ಮಸಾಲ ತಿಂತಾಳೆ, ನಾನು ಜ್ಯೂಸ್. ನಮ್ಮದು ಆ್ಯಸ್ ಯೂಶ್ವಲ್ ವಾಟರ್ಮೆಲನ್ ಶುಗರ್ಲೆಸ್. ನೀನು ಟ್ರೈ ಮಾಡು, ಮೇ ಬಿ ಇಷ್ಟ ಆಗಲ್ಲ ನಿನಗೆ. ಇವಾಗ ಕುಡ್ಕೊಂಡು ಹೊರಡಬೇಕು. ಮುನೀಶ್ ಒಬ್ಬಳೇ ಇದ್ದಾಳೆ ರೂಮಲ್ಲಿ, ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಇಷ್ಟೊತ್ತಾಯ್ತು. ಗೈಸ್ ಧನುಷ್ ಬೋಟಿ ಮಸಾಲ ತಗೋ, ತಿನ್ನೆ ಬಾಯ್ತು. ಹತ್ತೋಗು, ಹತ್ತ ಕಡೆ ಹೋಗು. ಇದು ತಗೋ. ಹಾಂ ಅದಾವತ್ತು ಅದೇನು ಚಿಕ್ಕ ಕೊಟ್ಟಿಲ್ಲ, ಅದನ್ನ ಹೆಂಗೆ ಏನು ಆಡ್ತವಳು. ಶುಗರ್ಲೆಸ್ಸು. ಏನಕ್ಕೆ 2 ಸ್ಪೂನ್ ಇಸ್ಕೊಂಡೆ? ತಗೋ ನೀನು ಮಾಡ. ಅಯ್ಯೋ ನನ್ನ ಕ್ಯಾಮ್ರಾ ಜುಟ್ಟೆಲ್ಲ ಹಾಕ್ಬಿಟ್ಟೋಳೋದಕ್ಕೆ. ಇದು ಕ್ಯಾಮ್ರಾ ನಾನು ಸರಿ ಇದೆ. ನಂದು ಶುಗರ್ಲೆಸ್ ಕ್ಯಾಂಡಿ ಇಲ್ಲ ಕೋಲ್ಡ್ ತಗೊಂಡಿದ್ದೀನಿ. ನಿನ್ನ ಕಡೆ ತಿರ್ಗಿಸ್ಕೊ, ಹಿಂಗೆ ತಿರ್ಗಿಸ್ಕೊ, ಉಲ್ಟಾ ತಿರ್ಗಿಸ್ಕೊ. ಈ ಕಡೆನಾ? ಅಲ್ಲ ಕುಡಿ, ಕೊಡ ಇಲ್ಲಿ. ತಗೋ ಕುಡಿ, ಕುಡಿಯೇ. ನೀನು ಕುಡಿತೇವೆ ಬೇಡ ತಡಿ. ಬಾರಿ ಇದೆಯಾ? ಈಗ 2 ಇಟ್ಕೊಂಡಿದ್ದೀನಿ ಗೈಸ್. ರೂಮಿಗೆ ಬಂದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಏನು ತೊಗೊಬಂದೆ, ಅಯ್ಯೋ ಏನು ತೊಗೊಬಂದೆ ಅನ್ನೋದನ್ನ ಇಟ್ಟಿದ್ದೀನಿ. ಈಗಲೇ ತೋರಿಸ್ಬಿಡ್ತೀನಿ, ಹಂಗೆ ಎತ್ತಿಟ್ಬಿಡ್ತೀನಿ. ಬಿಕಾಸ್ ಮತ್ತೆ ತೆಗೆದು ಫ್ರೆಶ್ ಅಪ್ ಆಗಿ ಬಂದು ತೋರ್ಸೋಕೆ ಹೋದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಹಾಗೆ ಎತ್ತಿಟ್ಬಿಟ್ರೆ ಒಂದ್ಸಲಿಗೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿರುತ್ತೆ ಬೆಡ್ಡು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಬೆಡ್ ಕ್ಲೀನಾಗಿಲ್ಲ, ನೋಡಿ ಬೇಕಿದ್ರೆ ಎಲ್ಲ ಹೆಂಗೆ ಇಟ್ಟಿದ್ದೀನಿ. ಇದೆಲ್ಲ ನೀಟಾಗಿ ಸೈಡಿಗೆಲ್ಲ ಎತ್ತಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಏನು ತೊಗೊಬಂದೆ, ನನಗೆ 2 ಪ್ಯಾಂಟ್ ಬೇಕಿತ್ತು. ಆ ಪ್ಯಾಂಟ್ ಮತ್ತು ಸ್ಲಿಪ್ಪರು ಇದು ಇಷ್ಟ ಆಯಿತು ನನಗೆ ಅಂತ ಸ್ಲಿಪ್ಪರ್ ತೊಗೊಂಬಂದಿದ್ದು. ಇದು ಇಷ್ಟ ಆಯಿತು, 2 ಪ್ಯಾಂಟ್ ತೊಗೊಂಡೆ. ಅಯ್ಯೋ ನೀರಿನ ಬಾಟಲೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. 2 ಇದು ವೈಟ್ ಅಲ್ಲ, ಒಂದು ಸ್ವಲ್ಪ ಕ್ರೀಮ್ ಕಲರ್ ಇದೆ. ಇದು ಒಂದು ಪ್ಯಾಂಟು, ದೆನ್ ಇದು ಒಂದು ಗೈಸ್. ಈಗ 2 ಪ್ಯಾಂಟ್ ಎತ್ಕೊಂಡಿದ್ದೀನಿ. ಜಾಸ್ತಿ ನಂತರ ಇರೋದು ವೈಟ್ ಆ್ಯಂಡ್ ಬ್ಲ್ಯಾಕೆ, ಅದರಲ್ಲೂ ಬ್ಲ್ಯಾಕ್ ಹೆವಿ ಸಿಕ್ಕಾಬಿಟ್ಟೆ. ನಂತರ ಇರೋ ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ಸ್ ನೈಟ್ ವೇರ್ಸ್ ಅಂತೂ ಎಲ್ಲ ಆಲ್ಮೋಸ್ಟ್ ಬ್ಲ್ಯಾಕೇ ಇದೆ. ಆ್ಯಂಡ್ ಅದಾದಮೇಲೆ
ಎರಡು ಸ್ಲಿಪ್ಪರ್, ಸರಿ ಎರಡು ಅಂತ ಇದೀನಿ, ಒಂದು ಇದು ಸ್ಲಿಪ್ಪರ್. ಅಯ್ಯೋ ಯುನಿಕ್ ಆಗಿದೆ ಅನ್ನಿಸ್ತು ಗೈಸ್. ನಾನು ಈ ಥರ ವೇರ್ ಮಾಡೋದು ಕಡಿಮೆ, ಟ್ರೈ ಮಾಡ್ತೀನಿ ತಡಿ. ನೋಡಿ ಯುನಿಕ್ ಆಗಿದೆ ಅಂತ ಅನ್ನಿಸ್ತು ಗೈಸ್. ಯಾವತ್ತೂ ಈ ಥರದ್ದು ಸ್ಲಿಪ್ಪರ್ ಟ್ರೈ ಮಾಡಿರಲಿಲ್ಲ ನಾನು, ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಗೈಸ್. ಈಗ ಫ್ರೆಶ್ ಅಪ್ ಆಗಿದ್ದೀನಿ, ನೀರು ತೊಗೊಂಡು ಬರಬೇಕು ಗೈಸ್. ನೀರು ಬಾಟಲಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ. ಬಂದಾಗಿಂದ ಫುಲ್ ಬಾಯಾರಿಕೆ ಆಗ್ತದೆ, ಹೋಗೇ ಇಲ್ಲ. ಅದು ಇದು ಎಡಿಟು ಮತ್ತು ಒಂದು ಡ್ಯಾನ್ಸ್ ವಿಡಿಯೋ ಮಾಡಬೇಕಿತ್ತು. ಬಂದು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ, ತರೋಕ್ಕಾಗಿಲ್ಲ. ಇವಾಗ ಹೋಗಿ ತೊಗೊಂಬಂದು ನೆಮ್ಮದಿಯಾಗಿ ನೀರು ಕುಡಿದ್ಬಿಡ್ಬೇಕು. ಏನು ಗೊತ್ತಾ ಗೈಸ್, ಏನು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ 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 ಜಾಸ್ತಿ ನೀರನ್ನು ಕುಡೀರಿ. ಬಿಕಾಸ್ ಅದು ಸಿಕ್ಕಾಪಟ್ಟೆ ಒಳ್ಳೆಯದು ಹೆಲ್ತ್ಗೆ. ನನಗೆ ನೀರಿಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ ಅನಿಸುತ್ತೆ. ನಾನು ಒಂದು ನಿಮಿಷಕ್ಕೆ ಒಂದು ಸಲನಾದರೂ ನೀರು ಕುಡಿತೀನೇನೋ ಅಪ್ಪ, ಅಷ್ಟು ನೀರು ಇಷ್ಟ ನನಗೆ. ಇವಾಗ ಚಿಪ್ಸ್ ತರೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೊರಗಡೆ ಹೋಗ್ತಾಯಿದ್ದೀವಿ. ನನಗೆ ನೂಡಲ್ಸ್ ಮಾಡಿಕೊಟ್ಟಿದ್ಲು ನಮ್ಮಕ್ಕ. ಅದ್ರ ಜೊತೆಗೆ ಮೋನಿಶಾ ಅವರು ಇವಾಗ ಪಾಲಕ್ ಕಿಚಡಿ ತರಿಸ್ಕೊಂಡಿದ್ರು, ಆರ್ಡರ್ ಮಾಡಿದ್ರಾ. ಅವಳು ತಿಂದ್ಬಿಟ್ಟು ಇದಕ್ಕೆ ಇದು ಸ್ಪಾನ್ಸರಾಗಿ ಕೊಟ್ಟಿದ್ದಾರೆ, ಅವಳು ತಿನ್ನಲ್ವಂತ. ಅದಕ್ಕೆ ನಾನು ಇಸ್ಕೊಂಡಿದ್ದೀನಿ ಅದನ್ನು. ಅದ್ರ ಜೊತೆಗೆ ಇವಾಗ ಇಬ್ಬರಿಗೂ ಚಿಪ್ಸ್ ಬೇಕು ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಗೈಸ್. ಅದು ಹೆಂಗೆ ಆರ್ಡರ್ ಮಾಡಿದೆ? ಅದೇ ಅಂಗಡಿಯಿಂದ ಆರ್ಡರ್ ಮಾಡ್ದಾ? ಝೊಮ್ಯಾಟೊ. ಓಕೆ ಗೈಸ್, ಇವಾಗ ಚಿಪ್ಸ್ ಫಸ್ಟ್ ತೊಗೊಂಬಂದ್ಬಿಡ್ತೀನಿ ಗೈಸ್. ಇವಾಗ ಲೇಟ್ ಆಗಿಬಿಟ್ಟೈತೆ ಅನ್ಸುತ್ತೆ, 8 ಗಂಟೆನೇ ಏನೋ ಅಲ್ಲ. ಇವಾಗ ನಂದು ಏನು ಡಿನ್ನರ್ಗೆ ಏನಪ್ಪ ಅಂತಂದರೆ ನೂಡಲ್ಸ್, ಹಪ್ಪಳ, ಚಿಪ್ಸ್ ಇಷ್ಟು. ಬಿಸಿ ಹಂಗಾಗಿ ಇಟ್ಬಿಟ್ಟವಳೆ, ಅದಕ್ಕೆ ಒಂಥರ ಆಗ್ಬಿಟ್ಟಿದೆ. ಅಷ್ಟು ಹೊಟ್ಟೆ ತುಂಬುತ್ತೇನೆ.